ಪೊಲೀಸ್ ಠಾಣೆ ಎದುರಿನಲ್ಲೇ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಬ್ಯಾರಿಕೇಡ್ ಅನ್ನೇ ತಳ್ಳಿ ಠಾಣೆ ಒಳಗೆ ನುಗ್ಗಲು ಯತ್ನಿಸಿದ್ರು. ಖುದ್ದು ಹುಬ್ಬಳ್ಳಿ ಕಮಿಷನರ್ ಶಶಿಕುಮಾರ್ ಬಂದ್ರು, ಜಗ್ಗದೆ ಮಾತಿನ ಜಟಾಪಟಿ ನಡೆಸಿದ್ರು. ಠಾಣೆ ಮುಂಭಾಗದಲ್ಲೇ ಕೂತು ಆಕ್ರೋಶ ಹೊರಹಾಕಿದ್ರು. ನೀವು ಕಾನೂನು ಪ್ರಕಾರ ತನಿಖೆ ಮಾಡ್ಲಿಕ್ಕೆ ನಾನು ಬ್ಯಾಡ ಅನ್ನಂಗಿಲ್ಲ. ನೀವು 4 10 FIR ಮಾಡ್ರಿ, ನಾನು ಬ್ಯಾಡ ಅನ್ನಂಗಿಲ್ಲ. ಅದು ಒಂದು ಮಹಿಳೆಗೆ ನೀವು ನಡೆಸ್ಕೊಂಡ ರೀತಿ ಬಹಳ ಖಂಡನೀಯ. ಕತ್ತಲಾದ್ರೂ ಠಾಣೆ ಬಿಟ್ಟು ಕದಲದೆ ಭಜನೆ ಮಾಡಿದ್ರು. ಇಂಥ ರಣರಂಗದಂತ ಸ್ಥಿತಿ ನಿರ್ಮಾಣವಾಗೋಕೆ ಕಾರಣ ಬಿಜೆಪಿ ಮುಖಂಡರು ಕೆರಳಿ ನಿಲ್ಲೋಕೆ ಕಾರಣ ಬಿಜೆಪಿ ಕಾರ್ಯಕರ್ತೆಯನ್ನ ಅರೆಬೆತ್ತಲೆ ಮಾಡಿದ ಆರೋಪ. ಕಾಕಿ ಕಸ್ಟಡಿಯಲ್ಲಿದ್ದಾಗಲೇ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರಗೊಳಿಸಿ ಹಲ್ಲೆ ಆರೋಪ. ಬಿಜೆಪಿ ನಾಯಕರ ಆಕ್ರೋಶ, ಠಾಣೆ ಮುತ್ತಿಗೆ ಯತ್ನ, ಹುಬ್ಬಳ್ಳಿಯಲ್ಲೇ ಹೈಡ್ರಾಮಾ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಜನವರಿ 5ರಂದು ಹುಬ್ಬಳ್ಳಿಯ ಕೇಶವಾಪುರ ಠಾಣೆ ಪೊಲೀಸರು ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿಯನ್ನ ಬಂಧಿಸಿದ್ರು. ಈ ಬಂಧನದ ವೇಳೆ ಸುಜಾತಾಳನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಸಂಬಂಧ ವೈರಲ್ ವಿಡಿಯೋ ಮುಂದಿಟ್ಟುಕೊಂಡು ಇಂದು ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಪೊಲೀಸರ ಅಮಾನತಿಗೆ ಆಗ್ರಹಿಸಿದ್ರು. ನನ್ನ ಮಗಳ ಬಟ್ಟೆ ಬಿಚ್ಚಿ ಪೊಲೀಸರೇ ಹಲ್ಲೆ ನಡೆಸಿದ್ದಾರೆ ಅಂತ ಸುಜಾತಾ ತಾಯಿ ಕಮಲಮ್ಮ ಕೂಡ ಆರೋಪಿಸಿದ್ದಾರೆ. ಮಗಳ ಸ್ಥಿತಿ ನೆನೆದು ಕಣ್ಣೀರಾಗಿದ್ದಾರೆ. ನಿಂಗೆ ಭಾಳ ಸುಕ್ಕೈತಿ, ನೀವು ಬರೇ ಬತ್ಲ ಮಾಡ್ತೀರಿ ಅಂತ ಮಾಡೇ ಬಿಟ್ಟ ಸರ್. ಎಷ್ಟು ನಾವು ನೀಚ ಕೆಲಸ ಮಾಡಿದ್ರು ಬರೇ ಬತ್ಲ ಮಾಡ್ಕೊತಾರೆ ಸರ್. ಜೆಂಟ್ಸ್ ನೀವು ಮಾತಾಡಿ ಕೇಳಿ ಸರ್. ಅಷ್ಟು ಮಾಡ್ರಿ ಸರ್ ಪೊಲೀಸರು ಲೇಡೀಸ್ ಪೊಲೀಸ್ ಅದು ಜೆಂಟ್ಸ್ ಆಗಿ ನಿಂತಾರೆ ಸರ್. ಜೆಂಟ್ಸ್ ನಿಂತಾರೆ ಲೆಕ್ಕ. ಆಕೆ ಮರೆ ಬತ್ಲ ಮಾಡಿ ಅಲ್ಲೇ ನಿಂತಾರೆ. ಆಕೆ ಕೈ ಹಿಡ್ಕೊಂಡು ನೀನು ಎಡ್ದಾಕತ್ತಾರೆ ಸರ್ ಜೆಂಟ್ಸ್ ಸರ್. ಪ್ರತಿಭಟನೆ ಜೋರಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮನವೊಲಿಕೆ ಕೆಲಸ ಮಾಡಿದ್ರು. ದೂರು ಕೊಟ್ರೆ ಕ್ರಮ ಕೈಗೊಳ್ತೀವಿ ಎಂದ ಶಶಿಕುಮಾರ್, ಪೊಲೀಸ್ ವಶದಲ್ಲಿದ್ದಾಗ ವಿಡಿಯೋ ಮಾಡಿದ್ಯಾರೋ ಅವರ ಬಗ್ಗೆಯೂ ಕ್ರಮ ತೆಗೆದುಕೊಳ್ತೀವಿ, ಹಲ್ಲೆ ಆರೋಪದ ಬಗ್ಗೆಯೂ ತನಿಖೆ ಮಾಡ್ತೀವಿ ಎಂದಿದ್ದಾರೆ. ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ತಿಳಿ ಹೇಳಿದರೂ ಕೂಡ ಆಕೆ ಬಟ್ಟೆಯನ್ನು ಹಾಕ್ಕೊಂಡಿಲ್ಲ. ಆಮೇಲೆ ನಂತರ ತುಂಬ ಫೋರ್ಸ್ ಮಾಡಿ ಸ್ಥಳೀಯರ ಸಹಾಯದಿಂದ ಒಂದು ಬೇರೆ ಬಟ್ಟೆಯನ್ನು ತರಿಸಿ ಆಕೆಗೆ ಹಾಕಿಸಿರುವಂಥದ್ದು ನಮ್ಮ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು. ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವ್ರ ಕಡೆಯಿಂದ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಏನೆಲ್ಲ ಘಟನೆಗಳು ನಡೀತು ಸಂಪೂರ್ಣ ಸಮಗ್ರ ವಿಚಾರಣೆ ಮಾಡಿ ನನಗೆ ಒಂದು ವರದಿ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ಕುಮ್ಮಕ್ಕಿನಿಂದಲೇ ದಲಿತ ಮಹಿಳೆಯ ಮೇಲೆ ಹಲ್ಲೆ ಆಗಿದೆ ಅಂತಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಾಜ್ಯದಲ್ಲಿ ತುಘಲಕ್ ಸಾಮ್ರಾಜ್ಯ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಅದಷ್ಟೇ ಅಲ್ಲ, ಸುಜಾತ ದಲಿತ ಹೆಣ್ಮಗಳು, ಈ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ, ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ಪರಿವರ್ತನೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರು ಕಾಂಗ್ರೆಸ್ ಏಜೆಂಟ್ ಅಂತ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಇವತ್ತು ಹಲ್ಲೆ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನ ಖಂಡಿಸ್ತೇವೆ. ಪೊಲೀಸರಿಗೆ ಕೇಳಕ್ ಬಯಸ್ತೇನೆ, ನೀವು ಸುವರ್ಣ ಕಲ್ಕುಂಟ ಅಡಿಯಾಳರ ರೀತಿಯಲ್ಲಿ ವರ್ತನೆ ಮಾಡಿದಿರಿ, ಮಾನವೀಯ ಜಗತ್ತು ತಲೆ ತಗ್ಗಿಸುವ ರೀತಿಯಲ್ಲಿ ವರ್ತನೆ ಮಾಡಿದ್ದೀನಿ. ನಿಮ್ಮ ಈ ಒಂದು ಕೃತ್ಯಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಇದಕ್ಕೆ ಮೂಲ ಬೇರೆ ಇದಕ್ಕೆ ಹತ್ತಕ್ಕೆ ಯಾರು ಕಾರಣ ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ಇದಕ್ಕೆ ಇವತ್ತು ಅಲ್ಲಿಯ ಕಾರ್ಪೊರೇಟರು ಅವ್ರು ಯಾರು ಇನ್ನು ಉಳಿದ ಹೆಸರು ಹೇಳಿದ್ರಲ್ಲ ಅವರೆಲ್ಲರೂ ಸೇರಿ ಈ ಷಡ್ಯಂತ್ರವನ್ನು ರಚನೆ ಮಾಡ್ಯಾರ. ಆ ಷಡ್ಯಂತ್ರದ ಭಾಗವಾಗಿ ಇಷ್ಟು ದೊಡ್ಡ ಘಟನೆ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮಹಿಳೆಯರಿಗೆ ಒಂದು ಅವಮಾನಕ್ಕೊಂದು ಇತಿಮಿತಿ ಅನ್ನುವಂಥದ್ದು ಇರುತ್ತೆ. ಆದ್ರೆ ಆ ಎಲ್ಲಾ ಇತಿಮಿತಿಯನ್ನು ದಾಟಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಪೊಲೀಸರ ಮುಖಾಂತರ ಈ ರೀತಿ ಮಾಡ್ತಕ್ಕಂಥ ಒಂದು ಷಡ್ಯಂತ್ರವನ್ನು ಏನ್ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಪೊಲೀಸರು ತಮ್ಮ ವಿರುದ್ಧದ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಮಹಿಳೆ ತಾನಾಗಿಯೇ ಬಟ್ಟೆ ಬಿಚ್ಚಿಕೊಂಡ್ಲು ಅಂತಿದ್ದಾರೆ. ಸಾಲದ್ದಕ್ಕೆ ಕಾರ್ಯಕರ್ತೆಯೇ ಮಹಿಳಾ ಪೊಲೀಸರ ಮೇಲೆ ಹಲ್ಲೆ ಮಾಡಿರೋ ಆರೋಪ ಕೂಡ ಕೇಳಿ ಬಂದಿದೆ. ಮಹಿಳಾ ಪೊಲೀಸರು ಪೊಲೀಸ್ ಆಯುಕ್ತರ ಮುಂದೆ ಈ ಬಗ್ಗೆ ಕಣ್ಣೀರಿಟ್ಟಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಕೂಡ ಮಾಹಿತಿ ಪಡೆದಿದ್ದು ಸುಜಾತಾಳ ಸಹೋದರನೇ ವಿಡಿಯೋ ವೈರಲ್ ಮಾಡಿದ್ದಾನೆ ಎಂದಿದ್ದಾರೆ. ನಮ್ಮ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ತಿಳಿ ಹೇಳಿದರೂ ಕೂಡ ಆಕೆ ಬಟ್ಟೆಯನ್ನು ಹಾಕ್ಕೊಂಡಿಲ್ಲ. ಆಮೇಲೆ ನಂತರ ತುಂಬ ಫೋರ್ಸ್ ಮಾಡಿ ಸ್ಥಳೀಯರ ಸಹಾಯದಿಂದ ಒಂದು ಬೇರೆ ಬಟ್ಟೆಯನ್ನು ತರಿಸಿ ಆಕೆಗೆ ಹಾಕಿಸಿರುವಂಥದ್ದು ನಮ್ಮ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು. ಆ ಮಹಿಳೆಯ ಮಾನ ಮುಚ್ಚುವಂಥ ಕೆಲಸ ನಮ್ಮ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಮಾಡಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ವ್ಯವಸ್ಥೆಗೊಳಿಸಿ ಆಕೆಗೆ ಅವಮಾನ ಮಾಡುವಂಥ ಕೆಲಸ ಮಾಡಿಲ್ಲ. ಗಾಡಿ ಒಳಗೆ ಹಾಕುವಾಗನೇ
ನಮಗೆ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು, ನಮ್ಮ ASI ಶಕುಂತ್ಲಾ ಅಂತ ಆಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡ್ಕೆ ಸಕಿನ ಒಳಗಡೆ ಹಾಕಿದ್ವಿ. ಅವಳಿಗೆ ಎತ್ತಕ್ಕೆ ಹೋದ್ವಿ, ಅಷ್ಟೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಆ ಪೊಲೀಸ್ ವ್ಯಾನಲ್ಲಿ ತಾಯಿ ಮತ್ತು ತಮ್ಮ ಇಬ್ಬರು ಇರ್ತಾರೆ. ಸೊ ಆ ಹೆಣ್ಣು ಮಗಳೇ ತಾನೇ ಬಟ್ಟೆಗಳನ್ನು ತೆಗೆದು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಸೊ ಆಮೇಲೆ ಅವ್ರ ತಮ್ಮನೇ ಅದನ್ನು ವಿಡಿಯೋ ಮಾಡ್ಕೊಳ್ತಾನೆ. ಈ ವಿಡಿಯೋ ಅವ್ರ ತಮ್ಮನೇ ವೈರಲ್ ಮಾಡ್ತಾನೆ. ಅದನ್ನ ಅಕಸ್ಮಾತ್ ಜುಡಿಷಿಯಲ್ ಪೊಲೀಸ್ ಅವ್ರು ಮಾಡಿದ್ರೆ ಅವಳಲ್ಲಿ ಜಡ್ಜ್ ಮುಂದೆ ಹೇಳ್ಬೋದಿತ್ತು, ಆದ್ರೆ ಅವಳು ಅದನ್ನು ಯಾವುದೂ ಹೇಳಿಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಹುಬ್ಬಳ್ಳಿ ಪ್ರಕರಣದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಸಂತೋಷ್ ಲಾಡ್, ಬಿಜೆಪಿ ಕಾರ್ಯಕರ್ತೆಯದ್ದೇ ತಪ್ಪು ಅಂತಿದ್ದಾರೆ. ಆ ಎಮ್ಮನೆ ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ಕಾನೂನನ್ನ ಯಾರು ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಕೇಸ್ ಹಾಕಿದ್ಮೇಲೆ ಅವಳನ್ನ ಅರೆಸ್ಟ್ ಮಾಡ್ಬೇಕಂತ ಸಂದರ್ಭದಲ್ಲಿ 10 ಲೇಡಿ ಪೊಲೀಸ್ ಹೋಗಿದ್ದಾರೆ. ಆ 10 ಲೇಡಿ ಪೊಲೀಸ್ ಮೇಲೆ ಈ ಎಮ್ಮನೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ದಟ್ ಆ ಥರ ಮಾಡಬಾರ್ದಾಗಿರ್ತಕ್ಕಂಥ ನನ್ನ ವಾದ ಆ ಥರ ಆಗಿದೆ. ಅಷ್ಟಕ್ಕೂ ಪೊಲೀಸರು ಸುಜಾತಾ ಹಂಡಿಯನ್ನ ಬಂಧಿಸಿದ್ಯಾಕೆ ಅಂತ ನೋಡಿದ್ರೆ, ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಗಲಾಟೆ ಆಗಿತ್ತು. ಪರಿಷ್ಕರಣೆ ವೇಳೆ ಅಧಿಕಾರಿಗಳ ಜೊತೆ ಸುಜಾತಾ ಹಂಡಿ ಕೂಡ ತೆರಳಿದ್ರು. ಈ ವೇಳೆ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ಹಾಗೂ ಬೆಂಬಲಿಗರಿಂದ ಗಲಾಟೆ ಆಗಿತ್ತು. ಗಲಾಟೆ ವೇಳೆ ಕೇಶವಾಪುರ ಠಾಣೆಗೆ ಪ್ರತಿದೂರ ದಾಖಲಾಗಿತ್ತು. ಕಾರ್ಪೊರೇಟರ್ ದೂರು ಆಧರಿಸಿ ಸುಜಾತಾ ಹಂಡಿ ಬಂಧನವಾಗಿತ್ತು. ಈ ಬಂಧನ ವೇಳೆಯೇ ಹೈಡ್ರಾಮಾ ಆಗಿದ್ದು, ವಿವಸ್ತ್ರಗೊಳಿಸಿರೋ ಆರೋಪ ಕೇಳಿ ಬಂದಿದೆ. ಹಿಂದೆ ಕಾಂಗ್ರೆಸ್ನಲ್ಲಿದ್ದ ಸುಜಾತಾ ಸದ್ಯ ಬಿಜೆಪಿಯಲ್ಲೇ ಗುರುತಿಸಿಕೊಂಡಿದ್ದಾರೆ. ಈಕೆ ಮೇಲೆ ವಿವಿಧ ಠಾಣೆಗಳಲ್ಲಿ 9 ಕೇಸ್ಗಳಿದ್ದು, ವಿವಸ್ತ್ರದ ಆರೋಪವನ್ನ ಪೊಲೀಸರು ತಳ್ಳಿ ಹಾಕಿದ್ದಾರೆ. ಆದರೆ ಬಿಜೆಪಿ ನಾಯಕರು ಮಾತ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ಸಂಜಯ್, TV9 ಹುಬ್ಬಳ್ಳಿ.